ಕಟ್ಟಿದ್ದಾರೆ. ಅದಕ್ಕೆ ಎಲ್ಲ ಕಡೆ ವ್ಯಕ್ತ ಆಗ್ತಾ ಇದೆ. ಕನ್ನಡ ಶ್ರೀಗಳಿಗೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ 2 ಜಿಲ್ಲೆ 4 ಮಂದಿ ಲಪುಟ್ರು ಬಸವಣ್ಣನ ನಕ್ಸಲೈಟ್ ಮಾಡ್ಯಾರ ಅವರು. ಅದಕ್ಕೆ ಎಂ ಬಿ ಪಾಟೀಲ್ ನೇತೃತ್ವ ಹೇಳ್ತಾರೆ, ಕನ್ನಡ ಮಠ ಸ್ವಾಮಿಗಳು ಕ್ಷಮಾ ಬೇಡಬೇಕು, ನಾನೇ ಕಾಲ ಹಿಡಿದು ಕರ್ಕೊಂಡ್ ಬರ್ತೇನೆ ಅಂತ ಹೇಳ್ಯಾರ ಇಲ್ರಿ. ಇವ್ರ ಕಾಲ ಇವ್ರು ಕ್ಷಮಾ ಹಾಕಿ ಬಿಡ್ತಾರೆ. ಬಸವಣ್ಣನ ಚರಿತ್ರೆನೇ ಎಂ ಬಿ ಪಾಟೀಲ್ ಓದಿಲ್ಲ. ಏನು ಅನುಭವ ಮಂಟಪದಲ್ಲಿದ್ದಂಥವ್ರೆ ಅಕ್ಕಮಹಾದೇವಿಯ ವಚನದಾಗೂ ಸಹಿತ ಶ್ರೀಮಾತ ರೇಣುಕಾಚಾರ್ಯರು ಅವರ ಒಂದು ಗತಿಗೆ ಬಗ್ಗೆ, ಅವರ ಜನ್ಮದ ಬಗ್ಗೆ ಅದ್ರಾಗ ಅವರು ತಮ್ಮ ವಚನದಲ್ಲಿ ಹೇಳ್ಯಾರ. ಅಂದ್ರೆ ವೀರಶೈವ ಲಿಂಗಾಯತ ಬೇರೆ ಅಲ್ಲ. ವೀರಶೈವರು ಲಿಂಗಾಯತರೇ ವೀರಶೈವರು. ಕೆಲವೊಂದು ಕಾಲ ಕ್ರಮೇಣದ ಉತ್ತರ ಕರ್ನಾಟಕದಲ್ಲಿ ಹಿಂದೂ ಲಿಂಗಾಯತತೆ ಬರ್ಸಿವಿ. ನಾವು ಬರ್ಸಿದ ಎಲ್ಲ ನಮ್ಮ ಶಾಲಿ ಸೈಡ್ ಬಿಟ್ಟು ತೆಗೆದು ನೋಡ್ರಿ, ನಿಮ್ದು ಯಾರ್ದು ಇದ್ರು ಹಿಂದೂ ಲಿಂಗಾಯತ ಐತಿ. ಈಗ ನೀವು ಲಿಂಗಾಯತ ಧರ್ಮ ಆಗಿಲ್ಲ. ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಬರೀ 6 ಧರ್ಮಗಳು ಈ ದೇಶದಲ್ಲಿ ಧರ್ಮ ಹತ್ತದವು. ಲಿಂಗಾಯತರು ಸಹ ಹಿಂದೂ ಧರ್ಮದ ಒಂದು ಭಾಗ, ವೀರಶೈವರು ಹಿಂದೂ ಧರ್ಮದ ಭಾಗ. ಪಂಚಪೀಠಗಳು ಬೇರೆ ಇಲ್ಲ, ಬಸವಣ್ಣ ಬೇರೆ ಇಲ್ಲ. ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನ, ಕೆಟ್ಟ ಸಂಪ್ರದಾಯಗಳನ್ನ ಬಹಳ ಮಂದಿ ಸಮಾಜ ಸುಧಾರಕರು ತೆಗೆದಾರೆ. ಅದರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಭಗವಾನ್ ಬುದ್ಧ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು, ಮತ್ತು ಅನೇಕ ಈ ಏನು ನಮ್ಮ ಜ್ಯೋತಿಬಾ ಫುಲೆ ಇರ್ಬೋದು. ಮೊದಲ ಹೆಣ್ಮಕ್ಳಿಗೆ ಶಾಲೆಗೆ ಹೋಗುವಂಥದ್ದು ಇರಲಿಲ್ಲ. ಅದನ್ನ ಜ್ಯೋತಿಬಾ ಫುಲೆ ಅವರ ಧರ್ಮ ಪತ್ನಿ ಅವರು ಒಂದು ಕ್ರಾಂತಿ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಕಿ ಯಾರಂದ್ರೆ ಯಾರು? ಸಾವಿತ್ರಿಬಾಯಿ ಫುಲೆ. ಇವರೆಲ್ಲ ಸಮಾಜ ಸುಧಾರಣೆ ಹಂಗೆ ಬಸವಣ್ಣವ್ರು ಮಾಡ್ಯಾರ. ಬಸವಣ್ಣವ್ರ ಮೂಲ ಜಾತಿ ಬ್ರಾಹ್ಮಣರು. ಅವ್ರು ಬ್ರಾಹ್ಮಣರಿಂದ ಲಿಂಗಾಯತ ಆಗಿದ್ದಕ್ಕೆ ಎಲ್ಲಿ ದಾಖಲೆ ಇಲ್ಲ. ಬ್ರಾಹ್ಮಣರಲ್ಲೂ ಶೈವ ಸಂಪ್ರದಾಯ ಇದೆ. ಅಲ್ಲಿ ಶಿವನ ಭಕ್ತರು ಅದಾರೆ, ವೈಷ್ಣವರು ಅದಾರೆ. ಇವ್ರ ಅರ್ಥ ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂತ ಒಂದು ಕೆಲವೊಂದು ಜನ ಇವತ್ತೇನು ಕೆರೆಯರ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು, ಅವ್ರ ಚಪ್ಪಲಿಲಿ ಹೊಡಿದ್ ನೋಡಿದ್ರೆ ಇವರು ಬಸವಣ್ಣನ ಅನುಯಾಯಿಗಳಲ್ಲ, ಇವರೆಲ್ಲ ಗುಂಡಾಗಳು. ಬಸವಣ್ಣನ ಅನ್ಯಾಯಗಳು. ಬಸವಣ್ಣಿಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಯಾರಿಗೂ ಅವ್ರು ವಚನದಾಗ ಹೇಳ್ತಾರೆ, ಯಾರಿಗೂ ತೊಂದರೆ ಮಾಡಬಾರ್ದು, ಯಾವುದೂ ಇಲ್ಲ, ನನ್ನ ಕಾಯಕ ನಾ ಮಾಡ್ಕೊಂಡು ಹೋಗ್ಬೇಕು, ಕಾಯಕವೇ ಕೈಲಾಸ. ಈಗೇನ ನಕಲಿ ಬಸವಾಭಿಮಾನಿಗಳತ್ತೇನೋ ಒಂದು ಕೇಸರಿ ಟೊಪ್ಪಿಗೆ ಹಾಕೊಂಡು, ಕೇಸರಿ ಟೊಪ್ಪಿಗೆ ಯಾರ್ದು? ಸನಾತನ ಹಿಂದೂ ಧರ್ಮದ್ದು. ನೀವು ಯಾವ್ದಾರು ಬೇರೆ ಟೊಪ್ಪಿಗೆ ಹಾಕೋರಿ. ಅಲ್ಲಿ ಲಿಂಗಾಯತ ಮುಸ್ಲಿಂ ಒಂದತ್ತೇಳಿ ಅವ ಯಾರು ನಮ್ಮ ಶಾನ್ ಯಾವ್ದೋ ಸ್ವಾಮಿ ಒಬ್ಬ ಹೇಳ್ತಾನ, ಅಲ್ಲಿ ಇನ್ನೊಬ್ಬ ಅದಾನ ನಿಜಗುಣ ಅನ್ನೊಂದು ಒಬ್ಬವ, ಇನ್ನೊಬ್ಬ ಅಲ್ಲಿ ಒಬ್ಬ ಅದಾನ. ಇಲ್ಲ ಇಲ್ಲಿ ಇಲ್ಲ ಲಿಂಗಾಲೇಶ್ವರಲ್ಲಿ. ಲಿಂಗಾಲೇಶ್ವರ ಜ್ಞಾನೋದಯ ಆಗಿದೆ, ಜ್ಞಾನೇಶ್ವರ ಶಾನೇಹಳ್ಳಿ. ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಅಂದ್ರೆ ಲಿಂಗಾಯತರು ಮಣ್ಣು ಮಾಡ್ತಾರ, ಮುಸಲ್ರು ಮಣ್ಣು ಮಾಡ್ತಾರ. ಲಿಂಗಾಯತರು ಚಿಕನ್ ಮಟನ್ ತಿಂತಾರ, ಮುಸಲ್ಮಾನರು ಮಟನ್ ಚಿಕನ್ ತಿಂತಾರ ಅನ್ನಂಗ ಆಯ್ತದ. ಗೊತ್ತಿರ್ತಾರ ಲಿಂಗಾಯತರು. ಇಂಥ ಸ್ವಾಮಿಗಳು, ನಕಲಿ ಸ್ವಾಮಿಗಳು ಕ್ಯಾಮಿ ಹಾಕೊಂಡಾರ. ಮೊದಲು ಅದು ಕ್ಯಾಮಿ ತೆಗಿಬೇಕು. ಫಸ್ಟ್ ಸನಾತನ ಧರ್ಮ ಹಿಂದೂ, ನಾವು ಹಿಂದೂ ಅಲ್ಲ ಪಟ್ಟಕ್ಕನೆ ಅವರು ಭಗವದೇನ್ ಹಾಕೋತಾರ ತೆಗೆದು ಅವ್ರದ್ದೇ ಒಂದು ಯಾವ್ದಾರ ಬಣ್ಣ ಮಾಡ್ಕೋಬೇಕು. ಅಲ್ಕಂದ್ರೆ ಇಸ್ಲಾಮದ ಐತಿ ಹಸರು ಹಾಕೊಂಡು ಹೇಳ್ಯಾರ. ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದಾಗ ಆಶೀರ್ವಾದ ಹಿಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ಬೇಕು. ಯಾಕಂದ್ರೆ ಹಿಂದೂ ಅಲ್ಲಲ್ಲ. ಉಲ್ಟಾ ಸಾಬರ್ ದೊಡ್ಡ ಕೊಟ್ಟಾರಂದ್ರೆ ಉಲ್ಟಾನೇ ಕೈ ಮಾಡೋದು. ಎಲ್ಲರಿಗೆ ಆಶೀರ್ವಾದ ಅನ್ಬಾರ್ದು, ಸಬ್ಕೋ ಸಲಾಮ್ ಅಂತ. ಇದೆಲ್ಲ ಕಳ್ರು ಸುಮ್ಮನೆ ಕನೇರ ಮಠ ಸ್ವಾಮಿಗಳು ಮಾಡಿದ ಸಾಧನೆ ಹೋಗಿ ನೋಡಿ ಬರ್ಲಿ. ಇವರೆಲ್ಲ ಇವ್ರು ಯಾರು ಮಾಡ್ಯಾರ? ನಾ ಕೇಳ್ತೀನಿ, ಇವರೆಲ್ಲ ಬಸವಣ್ಣನ ವಿಚಾರ ಹೇಳೋರು. ನೀವು ಎಷ್ಟು ಮಂದಿ ದಲಿತರನ್ನ ನಿಮ್ಮ ಪೀಠಕ್ಕೆ ಕೂಡ್ಸಿರಿ, ನೀವು ಪೀಠ ತ್ಯಾಗ ಮಾಡ್ರಿ. ದಲಿತರನ್ನ ನೀವು ಆದರ್ಶ ಹೇಳ್ತಿರಲ್ಲ. ಬಸವಣ್ಣ ಅಲ್ಲಮ್ಮ ಪ್ರಭುಗಳು ದಲಿತರು. ಅವ್ರ ಅನುಭವ ಮಂಟಪದ ಅಧ್ಯಕ್ಷ ಮಾಡಿದ್ರು, ನೀವು ಅಧ್ಯಕ್ಷರು ಮಾಡ್ರಿಪ್ಪ. ನಮ್ಮ ಆದರ್ಶನ ಸ್ವಾಮಿಗಳದಾರ ಮಾಡ್ರಿ ಅವ್ರನ್ನ ಅಧ್ಯಕ್ಷ. ಇಡೀ ಬಸವಣ್ಣನ ಅನ್ಯಾಯನೇ ಅದಾರ. ಮಾದಾರ ಚೆನ್ನಯ್ಯರು ದಲಿತ ಸಮುದಾಯದವ್ರು ಅದಾರ. ಈಗ ಅವರು ಅಗದಿ ಒಳ್ಳೆಯವರು ಅದಾರ.
ಅಂತವ್ರ ನೀವು ಮಾಡ್ರಿ, ದಲಿತರನ್ನೊಬ್ರ ನಮ್ಮ ಸ್ವಾಮಿಗಳನ್ನ ಮಾಡ್ರಿ. ನೀವೇ ಹಿಡ್ಕೊಂಡು ಕೂತೀರಿ ಲಿಂಗಾಯತ್ರಿ ಎಲ್ಲ ಪೀಠಗಳು ಚಲೋ ಶಿಕ್ಷಣ ಸಂಸ್ಥೆ ಇವತ್ತು ತೆಗ್ದಿರಿ. 8 ಮಂದಿ ಮಕ್ಕಳಿಗೆ ನೀವು ಪುಕ್ಕಟ ಕಲಿಸ್ತೀರಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ. ನೀವೆಲ್ಲ ದೊಡ್ಡ ಶಿಕ್ಷಣ ಸಂಸ್ಥೆ ಹೋದವ್ರು, ಇವ್ರೇನು ಬಸವಣ್ಣನ ತತ್ವ ಹೇಳೋರು ಅದಾರಲ್ಲ, ಇವ್ರೇನು ಕಡಿಮೆ ಇಲ್ಲ. ನೀವು 8 ಮಂದಿ ದಲಿತ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತೀರಿ. 8 ಮಂದಿ ನೀವು ಸ್ವಾಮಿಗಳು ಅಸ್ಪೃಶ್ಯರತ್ತೇನ ಹೇಳ್ತಾರಲ್ಲ ಅಂಥವ್ರ ಕಾಲನಿಗೆ ಹೋಗಿ ಸಾಮೂಹಿಕ ಭೋಜನ ಮಾಡಿದ್ರೆ, ಅಲ್ಲಿ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರಿ. ಯಾವ್ದಾರ ದಲಿತ ಕರಿಗೆ ಹೋಗಿರ ಅನ್ನೋ ಸ್ವಾಮಿಗಳೇ. ಇವರು ಯಾವ ದಲಿತ ಬರೀ ಲಿಂಗಾಯತರ ಮನೆಗೆ ಹೋಗ್ತಾರ, ಪಾದ ಪೂಜೆ ಮಾಡ್ಕೋತಾರ. ನಾವು ಅದು ಮಠ ಕಟ್ತೀವಿ, ಅದನ್ನ ಕಟ್ತೀವಿ, ಪಟ್ಟಿ ಹರಿತಾರ, ಪಾದ ಪೂಜೆ ಮಾಡ್ಕೋತಾರ. ಪಾದ ಪೂಜೆಗೆ ರೇಟ್ ಫಿಕ್ಸ್ ಮಾಡಿರ್ತಾರ. ಇಂಥ ಸ್ವಾಮಿಗಳಿಂದ ಇವ್ರು ನಕ್ಸಲೈಟ್ ವಿಚಾರಧಾರೆ ಇರುವಂತ ಸ್ವಾಮಿ. ಇನ್ನೊಬ್ಬ ಅವನೋ ಮಾತನ್ನ ಹುಚ್ಚು ಚಕ್ರ ಮಾತಾಡಣ, ಅವ ಹಾಕೊಂಡಿದ್ದೆ ಕ್ಯಾಮಿ. ನೀವು ಸನಾತನ ಧರ್ಮಕ್ಕೆ ಬೈತಿದ್ರೆ ತಕ್ಷಣ ಕ್ಯಾಮಿ ತ್ಯಾಗ ಮಾಡಿ. ಇಲ್ಲಕಂದ್ರ ನೀವು ಸನಾತನ ಹಿಂದೂ ಧರ್ಮ ಬಗ್ಗೆ ಟೀಕೆ ಮಾಡ್ಲಿಕ್ಕೆ, ವೀರಶೈವ ಪಂಚಪೀಠದ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಾವೆಲ್ಲ ವೀರಶೈವ ಲಿಂಗಾಯತರದೀವಿ. ನೀವು ಒಂದು 10 ಪೈಸಾ ಹುಟ್ಟಿರಿ, ನೀವು ಸುಳ್ಳು ಹೇಳಿ. ಬಂಡ ತರ ತೋರಿಸ್ತಾ ಇದಾರೆ ಸಿದ್ದೇಶ್. ಯಾರು ಹೇಳ್ತಾರೆ? ಎಂ ಬಿ ಪಾಟೀಲ್ ಇಷ್ಟೇ ನಾ ಕೇಳ್ತೀನಿ. ನೀವು ಇದನ್ನೇ ನೀವು ಮಾಡ್ಲಕತ್ರ. ಹಿಂದೂಗಳು ಮುಂದಿನ ಸಲ ನಾವು ಬುದ್ಧಿ ಕಲಿಸ್ಬೇಕಾಗ್ತದೆ. ಬರೀ ಲಿಂಗಾಯತರಟ್ಟೆ ಓಟ್ ಹಾಕ್ಲಿ. ಲಿಂಗಾಯತರು ಎಟ್ಟದಾರ? ಎಲ್ಲಾರ ಮನ್ಯಾಗ ಪಂಚಪೀಠದವ್ರು ಅದಾರ. ಲಿಂಗಾಯತರು ಒಳಗ ಎಲ್ಲ ಕ್ಯಾಮಿ ಹಾಕೊಂಡಾರ ತೋರ್ ಕಾಲು ಮುಗಿತಾರ. ಈ ಬೇರೆ ಡ್ರೆಸ್ ಹಾಕೊಂಡ್ ನಿಂದಿರತ್ತಡ್ರಿ, ಯಾರು ಕಾಲು ಮುಗಿರತ್ತ? ಹಸಿರು ಹಾಕೊಂಡ್ ನಿಂದಿರತ್ತಡ್ರಿ. ಲಿಂಗಾಯತರು ಹಿಂದೂ ಧರ್ಮ ಸಂಬಂಧ ಇಲ್ಲ ಅಂತ ಚೇಂಜ್ ಹಾಕೋಬೇಕಲ್ಲ. ಅದಕ್ಕೆ ಎಂ ಬಿ ಪಾಟೀಲ್ರು ಇದು ಅತಿ ಆಯ್ತು, ನಿಮ್ಮದು ಅತಿ ಆಯ್ತು. ನಿಮ್ಮ ಹಿಂದಿರುವಂತ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ, ಅವನಿಂದ ನೀವು ಹಾಳಾಗಲಕತ್ತೀರಿ. ನೀವು ಅದನ್ನ ಬಿಡ್ಬೇಕಿದು. ಲಿಂಗಾಯತ ಪ್ರತ್ಯೇಕ ಧರ್ಮ ಎಲ್ಲಿಯೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ. ಮೊನ್ನೆ ನೀವು ಏನು ಮಾಡಿದ್ರಿ? ಸರಳ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರಿನ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 2 ತಿಂಗಳು ಹೇಳ್ಯಾರ ಸ್ವಾಮಿಗಳು ಅಭಿಯಾನ. ಅದ್ರಾಗ ಏನ್ ಹೇಳ್ಯಾರ? ಎಲ್ಲ ನಿಮ್ಮ ಜಗಲಿ ಮ್ಯಾಗಿನ ಮೂರ್ತಿ ಒಯ್ದು ಹೊಳ್ಯಾಗ ಹೋಗಿರಿ, ಯಾವ ಫೋಟೋ ಇಡ್ಬೇಡ್ರಿ, ನಮ್ದೇ ಫೋಟೋ ಇಡ್ರಿ, ನಮ್ದೇ ಪಾದ ಪೂಜೆ ಮಾಡ್ರಿ, ಬಸವಣ್ಣನೊಂದು ಇಡ್ರಿ, ನಮ್ದೊಂದು ಇಡ್ರಿ ಅನ್ನಂಗೆ ಹೇಳ್ಯಾರ. ಅದಕ್ಕ ನಾವು ಬಸವಣ್ಣಂದು ಇಡೋರೆ, ಪಂಚಪೀಠದ ಇಡೋರೆ. ನಮ್ಮ ಹೃದಯದಾಗ ರಾಮನು ಅದಾನ, ಸೀತಾನು ಅದಾರ, ಲಕ್ಷ್ಮಣ ಅದಾನ, ಕೃಷ್ಣನು ಅದಾನ. ಎಲ್ಲಾರನು ನಾವು ನಂಬೋರೆ ಸನಾತನ ಧರ್ಮಿಗಳು. ಎಂ ಬಿ ಪಾಟೀಲ್ ಹೆಂಗಾದ್ರೆ ಅವ್ರ ಮನ್ಯಾಗ ಎಲ್ಲ ದೇವ್ರು ತೆಗೆದು ಹೋಗಿದಾರೇನೋ ಅವ್ರ ಮನ್ಯಾನ ಜಗಲಿ ಮ್ಯಾಗ. ಇವ್ರು ಏನ್ ಮಾಡ್ತಾರ ಸರ್? ನೀವು ಎಲ್ಲಾ ದೇವ್ರಿಗೆ ಹೋಗ್ತೀರಪ್ಪ. ತಿರುಪತಿ ತಿಮ್ಮಪ್ಪ ಹೋಗ್ತೀರಿ, ನಿಮ್ಮ ಮನೆ ದೇವ್ರ ಅಂತೇಳಿ ಕರಿ ಮಹಾಲಕ್ಷ್ಮಿಗೆ ಹೋಗ್ತೀರಿ. ನಾವೆಲ್ಲ ಬಿಡ್ಬೇಕಾದ್ರೆ ನೀವು ಲಿಂಗಾಯತರು ಯಾವನ್ನೂ ದೇವ್ರು ನಂಬೋದಿಲ್ಲ. ನಾವು ಸಾಬ್ರಂಗ ನಾವು ಬರೀ ಲಿಂಗಾನೇ ನಂಬ್ತೀವಿ. ಯಾಕಂದ್ರೆ ಇಸ್ಲಾಮ ನಾವು ಒಂದದಿ ಶಾನೆ ಹಳ್ಳಿ ಅವ್ನು ನಿಜಗುಣಾನಂದ ಹೇಳ್ತಾನಲ್ಲ. ಏನ್ ಹೇಳ್ತಾನ ನಿಜಗುಣಾನಂದ? ಕಲ್ಲು ದೇವರು. ಇದು ಈ ಲಿಂಗ ಎದರ್ಲೆ ಮಾಡ್ತಾರ್ರಿ? ಈಶ್ವರ ಎದ್ರದ ಲಿಂಗ ಅದಾವ, ಲಿಂಗ ಐತಿ, ಅದನ್ನೇ ಪೂಜೆ ಮಾಡ್ತೀರಿ ಕೈಗಿಟ್ಕೊಂಡು. ಬಸವಣ್ಣವ್ರು ಎಲ್ಲರೇ ನೀವು ಮಗ ಕೂಡಲ ಸಂಗಮ ದೇವ ಅಲಾರ್ದನೆ ಏನ್ ಬೇರೆ ಅಂದ್ರೆ? ಕೂಡಲ ಸಂಗಮ ದೇವ ಅಂದ್ರೆ ಯಾರು? ಈಶ್ವರನ ಅವತಾರ. ಪ್ರತಿಯೊಂದು ವಚನ ಮುಗಿದ ಮ್ಯಾಗ ಕೂಡಲ ಸಂಗಮ ದೇವ ತಂದಾರ. ಬಸವಣ್ಣವರು ನಾಸ್ತಿಕರಲ್ಲ, ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ. ಬಸವಣ್ಣವರು ಸಮಾಜದ ಅಂಕುಡೊಂಕಗಳನ್ನ ತೆಗೆಯುವಂತ ಕೆಲಸ ಮಾಡ್ಯಾರ. ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಗುರುಗಳಿಲ್ಲ. ಹಾಗಾದ್ರೆ ಎಲ್ಲ ಸ್ವಾಮಿಗಳಿಗೆ ಕೇಳ್ತೀನಿ, ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು? ಬಸವಣ್ಣವರ. ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು, ಅವ್ರನ್ನೆಲ್ಲೂ ಪ್ರಥಮ ಜಗದ್ಗುರು ತಂದೆಲ್ಲ. ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದೆಲ್ಲ. ಎಲ್ಲರೂ ನಾವು ಮೊದಲು ಓಂ ಶ್ರೀ ಲಿಂಗಾಯನ ಮಾನೆ ಹತ್ತಿದ್ವಿ, ಓಂ ಶ್ರೀ ಗುರು ಲಿಂಗಾಯನ ಮಾಡ್ತಿದ್ವಿ. ಈಗ ಇವ್ರ ಓಂ ಅನ್ನೋಂಥದ್ದು ಹಿಂದೂ ಧರ್ಮದ, ಅದಕ್ಕೆ ಓಂ ತೆಗೆದು ಶ್ರೀ ಗುರು ಲಿಂಗ, ಮುಂದೆ ಶ್ರೀನು ಹಿಂದೂ ಧರ್ಮದ್ದೇ, ನಮ ಅನ್ನೋದು ಹಿಂದೂ ಧರ್ಮದ್ದೇ. ಇವ್ರು ಏನಾರು ಬದಲಾವಣೆ, ನಮ ಶಿವಾಯ ಅಂದ್ರೇನು ಅದು ಸಂಸ್ಕೃತಿ, ಅದು ಸನಾತನ ಧರ್ಮದ್ದೇ. ಇಲ್ಲಾಂದ್ರ
ಅಲ್ಲ ಓ ಬಸವಣ್ಣ ಅನ್ಬೇಕ. ಬಸವಣ್ಣ ಅನ್ನೋದು ಹಿಂದೂ ಧರ್ಮದ್ದೇ. ಬಸವಣ್ಣ ಯಾರ ಹೆಸರು ಬಸವರಮ್ಮ ಐತಲ್ಲ, ಇಲ್ಲ. ಬಸವಣ್ಣನು ಹಿಂದೂ, ನಾವು ಹಿಂದೂ. ಅವ್ರು ಯಾರೋ ಬಾಲಕಿ ಸ್ವಾಮಿ ಕೇಳ್ತಾರೆ, ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅದ, ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಇಲ್ಲ, ಅಲ್ಲ ಅದಾನ. ಜಮೀರ್ ಅಹಮದ್ ಖಾನ್ ಅದಾನ. ಉಳ್ಕಿದವ್ರ ಎದೆಯಲ್ಲಿ ರಾಮ, ಸೀತಾ, ಲಕ್ಷ್ಮಣ ಅದಾರ ಹೇಳ್ತಾರೆ. ಹೌದು, ನಾನು ಲಿಂಗಾಯತ ಅದೀನಿ, ನಾನು ರಾಮನ ಅದಾನ, ನನ್ನ ಮಗನ ಹೆಸರು ರಾಮ ಐತಿ, ನಮ್ಮ ಅಪ್ಪನ ಹೆಸರು ರಾಮ ಐತಿ. ನಾವು ಇಟ್ಕೊಂಡಪ್ಪ, ನೀ ಏನು ಮಾಡಾಕದೀವಿ? ನಮ್ಗೆ ರಾಮನು ಬೇಕು, ರಾಮನೇ ಆದರ್ಶ ಪುರುಷ. ಬಸವಣ್ಣನು ಬೇಕು, ಶಿವಾಜಿ ಮಹಾರಾಜರು ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬೇಕು. ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರ ಎಂ ಬಿ ಪಾಲ್ರ, ಈ ನಾಟಕ ಕಂಪನಿ ಬಂದ್ ಮಾಡ್ರಿ, ಬಂದ್ ಮಾಡ್ಲಿಲ್ಲ ಅಂದ್ರೆ ಪರಿಣಾಮ ಎದುರಿಸ್ತೀವಿ. ಮತ್ತೆ ನೀವು ಹೋದ್ ಸಲ ಲಿಂಗಾಯತ ಧರ್ಮ ಓಡಾಡಿ ಈಗೆಲ್ಲ ಪಂಚಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಂ ಬಿ ಪಾಟೀಲ್ರು. ಕಾಶಿ ಪೀಠದಕ್ಕೆ ಹೋದ್ರು, ಶ್ರೀಶೈಲ ಪೀಠಕ್ಕೆ ಹೋದ್ರು, ರಂಭಾಪುರ ಪೀಠಕ್ಕೆ ಹೋದ್ರು, ಕಾಲು ಮುಗಿದ್ರು, ಫಲ ಪುಷ್ಪಗಳನ್ನು ಕೊಟ್ಟರು, ನಮಸ್ಕಾರ ಮಾಡ್ಬೋದು. ಯಾಕೆ ಹೋದ್ರಪ್ಪ? ಲಿಂಗಾಯತ ವೀರಶೈವರು ವಿರೋಧ ಇಲ್ಲ, ಪಂಚಪೀಠದಲ್ಲಿ ವಿರೋಧ ಮಾಡ್ಲಾಕತ್ತೀರಿ ನೀವು ಲಿಂಗಾಯತರು ಅಂತೇಳಿ. ಹಾಗಾದ್ರೆ ನೀವ್ ಯಾಕೆ ಹೋಗ್ತೀರಿ? ಮತ್ ಮೊನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ರು, ಅದೇನು ಶರಣ ಸ್ವಾಮಿ ಏನೋ ಮಾಡಿದ್ರು, ಬಸವ ಸಂಸ್ಕೃತಿ. ಬಸವ ಸಂಸ್ಕೃತಿ. ಅದ್ರೊಳಗ ಒಂದು ರೆಸಲ್ಯೂಷನ್ ನೀವು ಟರಾವದಾಗ ನೋಡ್ರಿ, ಮೊದ್ಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದೂಗಳೇ. ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಹೆಂಗಿದ್ರು? ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ, ಇಲ್ಲಿ ಹುಟ್ಟಿದವರು ಎಲ್ಲರೂ ಸನಾತನಿಗಳೇ. ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾಬ್ರಾಗ್ಯಾರ. ಆ ಟಿಪ್ಪು ಸುಲ್ತಾನನ್ನ ಕಡ್ಗಕ್ಕೆ ಹಂಚಿ, ಔರಂಗಜೇಬನ ಕಡ್ಗಕ್ಕೆ ಹಂಚಿ ಸಾಬ್ರಾಗ್ಯಾರ. ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸ ತೆಗೀರಿ, ಅವರು ಹಿಂದೂಗಳೇ, ಅವರು ಒಪ್ಲಕತ್ತಾರ ಹಿಂದೂಗಳೇ ಅಂತ. ಅದಕ್ಕೆ ನಾ ಹೇಳ್ತೀನಿ, ಎಂ ಬಿ ಪಾಟೀಲ್ರ, ಇದು ಸಿದ್ದರಾಮಯ್ಯ ನೀವು ಕೂಡಿ ಏನು ನಮ್ಮ ಲಿಂಗಾಯತರು ವೀರ್ಸ ಹೊಡಿಲಾಕತ್ತಿರಲ್ಲ, ಇದು ಮತ್ತೆ ಪಶ್ಚಾತ್ತಾಪ ಪಡ್ತೀರಿ. ಸೋಮಿಗೆ ಸರಿಯಿಂದ ಕನೇರ ಮಠದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕ್ಷಮೆ ಕೊಡುವುದಿಲ್ಲ. ಒಂದಿಲ್ಲ ಒಂದ್ ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಮೆರವಣಿಗೆ ಅಂತ ಕರ್ಕೊಂಡು ಬರ್ತೀವಿ. ನೀವೇನಾದ್ರು ಉಪದ್ಯಾಪಿ ಮಾಡಿದ್ರಿ, ಆ ಸಭೆಯಲ್ಲಿ ಏನೋ ಗದ್ದಲ ಮಾಡಿದ್ರಿ, ನಿಮ್ಗೆ ಹೆಂಗ್ ಉತ್ತರ ಕೊಡ್ಬೇಕು ಅನ್ನೋದು ನಮ್ಗೂ ಗೊತ್ತು, ನಾವು ಕೊಡ್ತೀವಿ. ನೀವು ಸುಮ್ಮ ಮುಖ ಮತ್ತು ಪಿತ ಎರಡು ಮುಚ್ಕೊಂಡು ಸುಮ್ಮನೆ. ಸರ್, ಈಗ ಕನ್ನಡ ಶ್ರೀಗಳು ಏನಂದ್ರ ಲಿಂಗಾಯತ ಸಮಾಜಗಳ ಬಗ್ಗೆ ಕೆಟ್ಟದಾಗಿ ಭಾಷೆ ಬಳಸ್ತಾರೆ. ಇಲ್ಲಿ ಶಾಂತಿಗೆ ಧಕ್ಕೆ ಆಗುತ್ತ ಅನ್ನೋ ಕಾರಣಕ್ಕೆ ಅವ್ರು ನಾವು ಏನ್ ಶಾಂತಿಗೆ ಧಕ್ಕೆ? ಆ ನಿಜಗುಣಾನಂದ್ ಏನೇನ್ ಮಾತಾಡೋಣ, ಲಕ್ಷ್ಮಿ ಬಗ್ಗೆ ಏನೇನ್ ಮಾತಾಡೋಣ, ನಿಜಗುಣಾನಂದ್ ಹಿಂದೂ ಧರ್ಮದ ಬಗ್ಗೆ ಏನ್ ಮಾತಾಡೋಣ, ಗೋಗಳ ಬಗ್ಗೆ ಏನ್ ಮಾತಾಡೋಣ, ನಮ್ಮ ವೀರಭದ್ರ ಬಗ್ಗೆ ಇಲ್ಕಲ್ ಸ್ವಾಮಿ ಏನ್ ಮಾತಾಡ, ಅವ ಗಿಡ್ಡ, ಆ ಶಿವನ ಮಗಲ್ ಗಿಡ್ಡ, ಅವ ನಿಜಗುಣಾನಂದ ಮಹಾಲಕ್ಷ್ಮಿಗೆ ಬಗ್ಗೆ ಏನ್ ಮಾತಾಡೋಣ, ಸನಾತನ ಧರ್ಮದ ಬಗ್ಗೆ ಅಸಹ್ಯ ಮಾತಾಡೋಣ. ಮೊದಲು ಇವರಿಂದ ಅಶಾಂತಿ ಆಗ್ತದೆ, ಮೊದಲು ಇವ್ರನ್ನ ಬೆಳಗ್ಗೆ ಹಾಕ್ಬೇಕು. ನಿಜಗುಣಾನಂದ ಶಾನೆ ಹಳ್ಳಿಯವ್ರು ಏನ್ ಅದಾರಲ್ಲ, ಇವರೆಲ್ಲ ನಮ್ಮ ಯಡಿಯೂರಪ್ಪನ ಗುರುಗಳು ಇವರು. ಮತ್ ನೋಡಿ ಯಡಿಯೂರಪ್ಪನ ನಾಟಕ ಇಲ್ಲಿ ಪಂಚಪೀಠದವರೆಗೂ ಕಾಲು ಮುಗಿದು, ಅಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗ್ಲಿತ್ತ ಅಲ್ಲಿ ಸೈನು. ಎಂ ಪಿ ಪಾಲ್ರಿ ಕೇಳ್ರಿ, ಯಡಿಯೂರಪ್ಪ ಮಾಡಿಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮ. ಯಡಿಯೂರಪ್ಪನ ತಗೊಂಡು ಹೋರಾಟ ಮಾಡಿರಲ್ಲ, ಅಥವಾ ವಿಜೇಂದ್ರ ತಗೊಂಡು ಹೋರಾಟ ಮಾಡ್ರಿ. ಹಾಗಾಗಿ ಹೋಗ್ತಾ ಆ ಕಡೆ ನೀವು ನಾವು ಹಿಂದೂಗಳರ ಬಿಜೆಪಿ ಅವರು ಕೈ ಮಾಡಿದ್ರೆ ಡಬಲ್ ಗೇಮ್ ಮಾಡಿದ್ರಿ ನಾವು. जुड़े रहिएगा आपके अपने चैनल बीजापुर समय के साथ।